ಕಾಂಗ್ರೆಸ್ ಅಲ್ಲಿ ಬಣ ಬಡಿದಾಟ ತಾರಕಕ್ಕೇರಿದೆ. ಅದರಲ್ಲೂ ಸಿಎಂ ಕುರ್ಚಿಗೋಸ್ಕರ ಒಂದ್ ಕಡೆ ಸಿಎಂ ಬಣ ಸಿದ್ದರಾಮಯ್ಯ ಅವ್ರನ್ನೇ ಮುಂದುವರಿಸಬೇಕು ಅಂತ ಲಾಭಿ ಮಾಡ್ತಾ ಇದ್ರೆ, ಒಂದ್ ಕಡೆ ಡಿಕೆಶಿ ಬಣ 15ರ ಒಳಗೆ ಸಿಎಂ ಮಾಡಬೇಕು ಡಿಕೆ ಶಿವಕುಮಾರ್ ಅವರನ್ನ ಹೇಳಿ ಶತ ಪ್ರಯತ್ನವನ್ನ ಮಾಡ್ತಾ ಇದೆ. ಕಾಂಗ್ರೆಸ್ ಅಲ್ಲಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಕುರ್ಚಿ ಕದನ. ಈ ಹಂತದಲ್ಲಿ ಸಂಪುಟ ಪುನಾರಚನೆ ಆಗುತ್ತೋ ಅಥವಾ ನಾಯಕತ್ವನೇ ಬದಲಾವಣೆ ಆಗುತ್ತಾ? ಹೈಕಮಾಂಡ್ ಮುಂದೆ ಈಗ ಚೆಂಡಿದೆ. ಹೈಕಮಾಂಡ್ ಏನ್ ನಿರ್ಧಾರ ಕೈಗೊಳ್ಳುತ್ತೆ ಅಂತ ಹೇಳಿ ಸಿಎಂ ಬಣನೂ ಎದುರು ನೋಡ್ತಾ ಇದೆ. ಇನ್ನೊಂದ್ ಕಡೆ ಡಿಕೆ ಶಿವಕುಮಾರ್ ಬಣ ಕೂಡ ನಮಗೆ ಕ್ಲಾರಿಟಿ ಬೇಕು ಅಂತ ಹೇಳಿ ಕೇಳ್ತಾ ಇದೆ. ಹೈಕಮಾಂಡ್ ನಿರ್ಧಾರ ಏನು, ಸಂದೇಶ ಏನಾದ್ರೂ ಕೊಡ್ತಾರಾ? 5 ರಾಜ್ಯಗಳ ಫಲಿತಾಂಶದ ಬಳಿಕ ಮಹತ್ವದ ನಿರ್ಧಾರ ಹೈಕಮಾಂಡ್ ನಿಂದ ಹೊರಬೀಳುವಂತ ಚಾನ್ಸಸ್ ಇದೆ. ಮಹತ್ವದ ನಿರ್ಧಾರ ಅಂತಂದ್ರೆ ಇಲ್ಲಿ ಗುಡ್ ನ್ಯೂಸ್ ಸಿಎಂ ಟೀಮಿಗೆ ಸಿಗುತ್ತಾ ಅಥವಾ ಡಿಸಿಎಂ ಟೀಮಿಗೆ ಸಿಗುತ್ತಾ ಅಂತ ಹೇಳಿ ಕುತೂಹಲ ಅಂತೂ ಮುಂದುವರೆದಿದೆ. ಸದ್ಯಕ್ಕೆ ನಡೀತಿರೋದೆಲ್ಲ ಅಂತೆ ಕತೆಗಳು. ಅದಕ್ಕೆ ಮೇ ಮೊದಲ ವಾರದಲ್ಲೇ 4ನೇ ತಾರೀಕಿನ ನಂತರ ತೆರೆ ಬೀಳುವಂತ ನಿರೀಕ್ಷೆಗಳಿದೆ. ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಆಪ್ತ ಸಚಿವರು. ಸತೀಶ್ ಜಾರಕಿಹೊಳಿ, ಮಹದೇವಪ್ಪ ಭಾರಿ ರಣತಂತ್ರವನ್ನ ರೂಪಿಸಿದ್ದಾರೆ. ತಮ್ಮ ಜೊತೆಯಲ್ಲಿ ಒಂದು ವರದಿಯನ್ನು ತಗೊಂಡು ಹೋಗಿದ್ದಾರೆ, ಪ್ರೈವೇಟ್ ಸರ್ವೆ ಮಾಡಿಸಿ. ಇನ್ನೊಂದು ಕಡೆ ಅಹಿಂದ ಸಮಾವೇಶಕ್ಕೂ ಕೂಡ ಹೈಕಮಾಂಡ್ ಮುಂದೆ ಒಂದು ಬೇಡಿಕೆಯನ್ನ ಇಟ್ಟಿದ್ದಾರೆ, ಮನವಿಯನ್ನು ಮಾಡಿಕೊಂಡಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಸಮಾಲೋಚನೆಯನ್ನ ನಡೆಸಿದ್ದಾರೆ. ಸಚಿವ ಸಂಪುಟ ಪುನಾರಚನೆ ದಾಳವನ್ನ ಸಚಿವರು ಉರುಳಿಸಿದ್ದಾರೆ. ಶೀಘ್ರವೇ 40 ಶಾಸಕರು ದೆಹಲಿ ಪ್ರಯಾಣಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ ಶಾಸಕ ಅಶೋಕ್ ಪಟ್ಟಣ್. ಈ ಹಿಂದೆ ಅವ್ರ ನೇತೃತ್ವದಲ್ಲೇ ದೆಹಲಿಗೆ ಹೋಗಿದ್ರು ಹಿರಿಯ ಶಾಸಕರುಗಳು. ನಮ್ಮನ್ನು ಸಚಿವರನ್ನಾಗಿ ಮಾಡಿ, 3 ವರ್ಷ ಆಯ್ತು ಸರ್ಕಾರಕ್ಕೆ, ಉಳಿದಿರೋದು 2 ವರ್ಷ, ನಮಗೂ ಆಸೆ ಇರಲ್ವಾ? ಸಾಕಷ್ಟು ಬಾರಿ ಗೆದ್ದಂತ ಶಾಸಕರಿದ್ದೀವಿ, ನಮಗೆ ಸಚಿವ ಸ್ಥಾನ ಕೊಡಿ ಅಂತ ಕೇಳಿದ್ರು. ಮೇ 2ನೇ ವಾರದಲ್ಲಿ ದೆಹಲಿ ಪ್ರಯಾಣಕ್ಕೆ ಶಾಸಕರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ನಾಯಕತ್ವ ವಿಷಯ ಬಿಟ್ಟು ಸಂಪುಟ ಪುನಾರಚನೆಯ ದಾಳವನ್ನ ಉರುಳಿಸಲಾಗ್ತಾ ಇದೆ. ಇಲ್ಲ ಅಂತಂದ್ರೆ ಸಾಮೂಹಿಕವಾಗಿ ನಾವು ರಾಜೀನಾಮೆ ಕೊಡಬೇಕಾಗುತ್ತೆ ಅಂತ ಹೇಳಿ ಬೆದರಿಕೆ ತಂತ್ರವನ್ನು ಕೂಡ ಅನುಸರಿಸ್ತಾ ಇದ್ದಾರೆ. ದೆಹಲಿಯಲ್ಲೇ ಸಿಎಂ ಆಪ್ತ ಸಚಿವರು ರಾಜಕೀಯ ದಾಳವನ್ನ ಉರುಳಿಸ್ತಾ ಇದ್ದಾರೆ. ಇನ್ನು ಅಹಿಂದ ದಾಳ ಉರುಳಿಸಿ ಸಾಹುಕಾರ್ ರಾಜಕೀಯವನ್ನ ಮಾಡ್ತಾ ಇದ್ದಾರೆ. ಅಹಿಂದ ಬೆಳ್ಳಿ ಹಬ್ಬಕ್ಕೆ ಸತೀಶ್ ಜಾರಕಿಹೊಳಿ ತಂತ್ರವನ್ನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಅನುಮತಿಗೋಸ್ಕರ ಸತೀಶ್ ಜಾರಕಿಹೊಳಿ ವೇಟ್ ಮಾಡ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ. ಯಾಕೆ ಮಾಡಬೇಕು, ಈ ಸಮಾವೇಶದ ಅನಿವಾರ್ಯತೆ ಮತ್ತೆ ಅಗತ್ಯತೆ ಏನು, ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಆಗುವಂತ ಲಾಭಗಳೇನು, ಸಾಧಕ ಬಾಧಕಗಳ ಬಗ್ಗೆ ಆಲ್ರೆಡಿ ಹೈಕಮಾಂಡ್ ನಾಯಕರಿಗೆ ಮನವರಿಕೆಯನ್ನ ಮೊನ್ನೆನೇ ಮಾಡಿಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ, ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಜೊತೆಯಲ್ಲಿ ಸಮಾಲೋಚನೆಯನ್ನ ಮಾಡಿದ್ದಾರೆ. ರಾಹುಲ್ ಗಾಂಧಿ ಭೇಟಿಗೋಸ್ಕರ ಸದ್ಯಕ್ಕೆ ಸತೀಶ್ ಜಾರಕಿಹೊಳಿ ಕಾಯ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿಗೆ ಸಚಿವ HC ಮಹದೇವಪ್ಪ ಅವರು ಸಾಥನ್ನ ಕೊಟ್ಟಿದ್ದಾರೆ. ಆಂತರಿಕ ಸಮೀಕ್ಷಾ ವರದಿ ಅಂದ್ರೆ ಒಂದು ಪ್ರೈವೇಟ್ ಸರ್ವೆಯನ್ನ ಮಾಡಿಸಿದ್ರು. ತತ್ಕ್ಷಣಕ್ಕೆ ಚುನಾವಣೆ ನಡೆದ್ರೆ ಏನಾಗಬಹುದು, ಎಷ್ಟು ಸೀಟ್ ಲಾಸ್ ಆಗಬಹುದು, ಈ ಜಟಾಪಟಿ ಅಥವಾ ಈ ಬಣ ರಾಜಕೀಯದಿಂದ ಅಹಿಂದ ಮತಗಳು ಕಾಂಗ್ರೆಸ್ ಇಂದ ದೂರ ಸರಿದಿವೆ, ಅವ್ರಿಗೆ ಬೇಸರ ಆಗಿದೆ ಅನ್ನೋ ಕುರಿತಂತೆ ಆ ವರದಿಯನ್ನ ಮುಂದಿಟ್ಟು ಸತೀಶ್ ದಾಳವನ್ನ ಉರುಳಿಸ್ತಾ ಇದ್ದಾರೆ. ಅನುಮತಿ ಸಿಕ್ಕರೆ ಸಿದ್ದರಾಮೋತ್ಸವ ಮಾದರಿಯಲ್ಲೇ ಸಮಾವೇಶ ನಡೆಸೋದಕ್ಕೆ ಹೈಕಮಾಂಡ್ ಹತ್ರ ಗ್ರೀನ್ ಸಿಗ್ನಲ್ ತಗೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಆ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಸತೀಶ್ ಜಾರಕಿಹೊಳಿ. ಸಿದ್ದರಾಮಯ್ಯ ಅವರ ಕೈ ಬಲಪಡಿಸುವ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ನಾಯಕತ್ವ ಬದಲಾವಣೆ ಚರ್ಚೆಗೂ ಕೂಡ ಈ ಮುಖಾಂತರ ಬ್ರೇಕ್ ಹಾಕಿಸುವಂತ ತಂತ್ರವನ್ನ ರೂಪಿಸಿದ್ದಾರೆ. ಅಹಿಂದ ಸಮಾವೇಶಕ್ಕೆ ಹೈಕಮಾಂಡ್ ನಿಂದ ಈಗ ಅನುಮತಿ ಸಿಗುತ್ತಾ ಅನ್ನೋದು ಕುತೂಹಲ. ಹಾಗಾದ್ರೆ ಕಾಂಗ್ರೆಸ್ನ ಕುರ್ಚಿ ರಾಜಕೀಯ ಹೆಂಗಿದೆ, ಯಾರ್ಯಾರು ಏನೇನು ಹೇಳಿದ್ದಾರೆ ನೋಡ. ಯಾವುದೂ ಪೊಲಿಟಿಕಲ್ ಇಶ್ಯೂಸ್ನ ಮೀಡಿಯಾ ಮುಂದೆ ಮಾತಾಡಲ್ಲ. ಏನಿದ್ರು ಟೈಮ್ ಬಂದಾಗ ನಿಮಗೆಲ್ಲ ಅದೆಲ್ಲ ಗೊತ್ತಾಗ್ತದೆ ಅಂತ ನಾನು ಹಿಂದೆನೇ ಹೇಳಿದ್ದೀನಿ. ಸೊ ಅಲ್ಲಿ ನಾಡ್ತಾ ಇದ್ದು ಏನು ನಮ್ಮಲ್ಲೇನು ಯಾವ ಸಮಸ್ಯೆ ಏನೂ ಇಲ್ಲ, ಯಾವ ಪಾಲಿಟಿಕ್ಸು ಇಲ್ಲ, ಏನಿಲ್ಲ. ಏನೇನಾಗಬೇಕು, ಏನೇನು ತೀರ್ಮಾನಗಳಾಗಿದೆಯೋ ಆ ತೀರ್ಮಾನಗಳ ಪ್ರಕಾರ ಸ್ಪೆಕ್ಯುಲೇಷನ್ ಏನಿದೆ ಸರ್. 20ನೇ ತಾರೀಕು ಮೇಲೆ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಸರ್, ಪಕ್ಷದಲ್ಲಿ 100% ಗೊಂದಲಗಳಿರೋದು ನಿಜ, ಅದನ್ನ ಬಗೆಹರಿಸಬೇಕು ಹೈಕಮಾಂಡ್ ಅಂತಾನೆ ಹೇಳಿದ್ದಾರೆ. ಏನಿಲ್ಲ, ಅವ್ರು ಏನು ಯಾವ ಟೈಮಲ್ಲಿ ಏನು ಮಾಡಬೇಕು ಮಾಡ್ತಾರೆ. ನಮ್ಮ ಪಾರ್ಟಿಲಿ ಏನು ಬೇಕಾದ್ರೂ ಮಾಡ್ತಾರೆ, ಅದೇನು ಸಮಸ್ಯೆ ಇಲ್ಲ. ನಮಗೆ ನಮ್ಮ ಪಕ್ಷದ ಮೇಲೆ ವಿಶ್ವಾಸ ಇದೆ, ಏನು ಮಾಡಬೇಕು ಮಾಡ್ತಾರೆ. 3 ವರ್ಷ ಆಗ್ತಾ ಇದೆ ಸರ್, ನಾಯಕತ್ವ ಬದಲಾವಣೆ ವಿಚಾರ ಏನಾದ್ರು ನಿಮ್ಗೇನೋ ಇರ್ಬೋದು ಅಷ್ಟೇ.
ನಾನು ಯಾವತ್ತೂ ಚರ್ಚೆ ಮಾಡೋಕ್ಕೆ ಹೋಗಿಲ್ಲ. ಹೈಕಮಾಂಡ್ ಯಾವಾಗ ಏನು ಮಾಡ್ತಾರೋ ಒಪ್ಕೋತೀವಿ ಅಂತ ನಾನು ಚೀಫ್ ಮಿನಿಸ್ಟರ್ ಇಬ್ಬರು ಹೇಳಿದ್ದೀವಿ. ಆ ಪ್ರಕಾರ ನಾವು ನಡ್ಕೊಂಡು ಹೋಗ್ತೀವಿ. The issue whether they have decided or not, we don't know. 2.5 years after 2.5 years, will it change or not, we don't know. But Siddaramaiah is doing very good work. There is no problem. But whatever the understandings and meetings or commitment, we don't know. That has to be decided by the High Command. Hopefully, I also requested to settle this matter as early as possible. By end of this month, this is going to be settled. ಎಲ್ಲದಕ್ಕೂ ಆದಷ್ಟು ಶೀಘ್ರವಾಗಿ ನಮ್ಮ ಹೈಕಮಾಂಡ್ನವರು ಉತ್ತರವನ್ನು ಕೊಡ್ತಾರೆ. ಯಾವುದೇ ಗೊಂದಲ ಇಲ್ಲದೆ ರಾಜ್ಯದ ಜನತೆಗೆ ನಾವೇನು ಮಾತು ಕೊಟ್ಟಿದ್ದೇವೆ 23ರಲ್ಲಿ, ಅದರ ಪ್ರಕಾರ ಸರ್ಕಾರ ಅವರ ಜನರ ಸೇವೆಯನ್ನು ಮಾಡೋದಕ್ಕೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ಅವೆಲ್ಲವನ್ನು ಕೂಡ ಅನುಷ್ಠಾನ ಮಾಡ್ತೇವೆ. ಜನಾಭಿಪ್ರಾಯ ಅವರವರ ಪ್ರೀತಿ ವಿಶ್ವಾಸಕ್ಕೆ ಅವ್ರು ಮಾತಾಡ್ತಾರೆ. ಆದರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ನವರು ಅದೆಲ್ಲವನ್ನು ಗಮನಿಸಿ ತೀರ್ಮಾನ ತಗೊಳ್ತಾರೆ. ಅವರು ಚೀಫ್ ಮಿನಿಸ್ಟರ್ ಈಸ್ ಇನ್ ದ ಓಪನ್ ಮೈಂಡ್. ಹೈಕಮಾಂಡು ರಾಹುಲ್ ಗಾಂಧಿ ಅವರು ಏನು ಸೂಚನೆ ಕೊಡ್ತಾರೆ, ಸೂಚನೆಯಂತೆ ನಾನು ನಡೀತೀನಿ, ಆ ಸೂಚನೆ ಪಾಲನೆ ಮಾಡ್ತೀನಿ. ಆ ಪಾಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರೂ ಸಹಕಾರ ಇರಬೇಕು ಅಂತಕ್ಕಂಥದ್ದು ಅವರ ಒಂದು ಅಭಿಮತ ಇದೆ. ಸೊ ಆ ದೃಷ್ಟಿಯಲ್ಲಿ ಆ ಚರ್ಚೆನೂ ಕೂಡ ಅಷ್ಟೇ. ಈಗ ಹೈಕಮಾಂಡು ಈಗ ರಾಹುಲ್ ಗಾಂಧಿ ಅವರು ಏನು ಹೇಳ್ತಾರೆ ಅದನ್ನು ಕೇಳ್ತೀನಿ ಅನ್ನೋದನ್ನ ಪದೇ ಪದೇ ರೀಟರೇಟ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಕೂಡ. ಅವರು ಎಲ್ರಿಗೂ ಹೇಳಿದ್ದು ಏನು ತೀರ್ಮಾನ ಕೊಡ್ತಾರೆ ತೀರ್ಮಾನದಂತೆ ನಾವೆಲ್ಲ ನಡ್ಕೊಂಡು ಹೋಗೋಣಪ್ಪ ಅಂತಕ್ಕಂಥ ಸಲಹೆ ಅವರು ಕೂಡ ಮಾಡಿದ್ದಾರೆ. ಅದಕ್ಕೆ ಎಲ್ಲ ಸಚಿವರು ಕೂಡ